ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ, ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು. ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ, ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ. ಅವರವರ ದೃಷ್ಟಿಯ ಮೇಲೆ ನಿಂತಿದೆ RK22 ನ್ಯೂಸ್ ಕನ್ನಡ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಹುಕ್ಕೇರಿ ಪಟ್ಟಣ ನೀಲಿಮಯ, ಹಬ್ಬದ ಸಂಭ್ರಮದ ವಾತಾವರಣ ನಿರ್ಮಾಣ. ತಾಲೂಕಿನ ದಲಿತರ ಬಹುದಿನಗಳ ಬೇಡಿಕೆ ಇಂದು ಈಡೇರಿತು ಎಂದ ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ. ಹುಕ್ಕೇರಿ ನಗರದ ಹಳೆ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ನಿರ್ಮಾಣಗೊಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಿಕೊಟ್ಟ ತಾಲೂಕಿನ ದಲಿತ ಮುಖಂಡರು ಹಾಗೂ ಯುವಕರು. ಅಡವಿ ಸಿದ್ದೇಶ್ವರ ಮಠದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿ ಮೊಮ್ಮಗರಾದ ರಾಜರತ್ನ ಅಂಬೇಡ್ಕರ್ ಇವರ ಜೊತೆಯಲ್ಲೇ ಪುತ್ಥಳಿ ಅನಾವರಣ ಕಡೆ ಹೆಜ್ಜೆಯಿಟ್ಟ ಮುಖಂಡರು, ನಾರಿಯರು, ಯುವಕರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಮಾಜಿ ಸಂಸದರು ರಮೇಶ್ ಕತ್ತಿ ಅವರು, ಪ್ರಸಾದ್ ಅಬ್ಬಯ್ಯ ಅವರು ಹಾಗೂ ದಲಿತ ಮುಖಂಡರಾದ ಜಿಟಿ ಉದ್ಯೋಗ ಸಮೂಹ ಸಂಸ್ಥೆ ಸಂಸ್ಥಾಪಕರಾದ ಸುರೇಶ್ ತಳವಾರ್, ಬಸವರಾಜ್ ತಳವಾರ್, ಛಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ರಾಶಿಂಗೆ, ದಿಲೀಪ್ ಹೊಸ್ಮನಿ, ಡಾಕ್ಟರ್ ರವಿ ಬಿ ಕಾಂಬ್ಳೆ, ಮಯೂರ್ ತಳವಾರ್, ಬಸವರಾಜ್ ಕೋಳಿ, ಬಾವುರಾವ್ ಪಾಂಡ್ರೆ, ಸದಾ ಕಾಂಬ್ಳೆ, ಉದಯ್ ಹುಕ್ಕೇರಿ, ಕೆಂಪಣ್ಣ ಶಿರಹಟ್ಟಿ, ಪ್ರಕಾಶ್ ಮೈಲಾಕೆ, ಶಿವಾನಂದ್ ಮರಿನಾಯಕ್, ರಾಜೇಂದ್ರ ಮೋಸಿ, ಅಕ್ಷಯ್ ವೀರಮುಖ, ರಮೇಶ್ ಹುಂಜಿ, ಮಹಾಂತೇಶ್ ತಳವಾರ್, ಶಂಕರ್ ತಿಪ್ಪನಾಯಕ್, ರಮೇಶ್ ತಳವಾರ್, ಕುಮಾರ್ ತಳವಾರ್, ದೀಪಕ್ ವೀರಮುಖ, ಸಂತೋಷ್ ಗಸ್ತಿ, ಅಣ್ಣಪ್ಪ ಖಾತೆದಾರ್, ಕುಮಾರ್ ಹರಿಜನ್, ರೋಹಿತ್ ತಳವಾರ್, ಇನ್ನು ಸಹಸ್ರಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ.
ಸರ್ ಕೈ ಆಡ್ಬೇಡ, ಆಟ ಆಡ್ಬೇಡ.